ನಾಗರಾಜ್ ತೋಮ್ರಿ ಅವ್ರನ್ನ ವೇದಿಕೆ ಮೇಲೆ ನೋಡೋದೇ ಒಂದು ಚಂದ. ಪ್ರತಿ ಸಾರಿ ಬಂದಾಗಲೂ ನಾನು ಏನಾದರೂ ವಿಭಿನ್ನವಾಗಿ ನೋಡ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ಸ್. ಓಕೆ, ನಿಮಗೆ ಎವ್ರಿ ಡೇ ಅಂದರೆ ಪ್ರತಿದಿನ ಇದೇ ಥರ ರೆಡಿ ಮಾಡ್ಕೊಳ್ತೀರಾ ಹೇಗೆ? ಹೋಗ್ತಾ ಹೋಗ್ತಾ ನೋಡ್ಬೇಕು ಮೇಡಮ್. ಹೌದಾ? ಓಕೆ, ಸೂಪರ್. ನಾಗರಾಜ್ ತೋಮ್ರಿ ಅವರೇ, ಯಾವ ಹಾಡನ್ನು ಹಾಡ್ತಿದ್ದೀರಿ ಇವತ್ತು? ಹಾಡುವಂಥ ಹಾಡು ಶಿಶುನಾಳ ಶರೀಫ್ ಸಾಹೇಬ್ರದ್ದು. ತರವಲ್ಲ ತಗಿ ನಿನ್ನ ತಂಬೂರಿ, ಬರದೆ ಬಾರಿಸದಿರೋ ನಿನ್ನ ತಂಬೂರಿ ಅನ್ನೋಂಥ ಗೀತೆ. ಸೂಪರ್. ಈ ಹಾಡನ್ನ ಕೇಳೋದಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆಲ್ ದಿ ಬೆಸ್ಟ್. ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮೊದಲೇ ಧನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ, ಮೊದಲೇ ಧನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯಕ್ಕೆ ಒದಗುವ, ಸಿದ್ಧ ಸಾಧಕರ ವಿದ್ಯಕ್ಕೆ ಒದಗುವ ಬುದ್ಧಿವಂತರಿಗೆ ತಕ್ಕ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನಾದ ಮೇಳಕ್ಕೆ ತಂಬೂರಿ ಅದು ಕುಶಲರಿಗೊಪ್ಪುವ ತಂಬೂರಿ, ಹಸನಾದ ಮೇಳಕ್ಕೆ ತಂಬೂರಿ ಅದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳದೀಶನ ಓದ ಪುರಾಣದಿ ರೇ 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 ಶಿಶುನಾಳದೀಶನ ಓದ ಪುರಾಣದಿ, ಶಿಶುನಾಳದೀಶನ ಓದ ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಮ್ಯಾಮ್, ನಮ್ಮ ತೋಮ್ರಿ ಅವರ ಈ ತಂಬೂರಿ ಗಾಯನ ಹೇಗೆ ಅನ್ನಿಸ್ತು? ನನ್ನ ಅಚ್ಚುಮೆಚ್ಚಿನ ಹಾಡಿದು. ಬಹುಶಃ ನಂದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ದೇಶ ವಿದೇಶಗಳಲ್ಲಿ ಯಾರ್ಯಾರು ಸಂಗೀತ ಪ್ರೇಮಿಗಳಿರ್ತಾರೋ ಅವರೆಲ್ಲರಿಗೂ ಅಚ್ಚುಮೆಚ್ಚು. ಬಹುಶಃ ನಾನು ಎಲ್ಲ ವೇದಿಕೆಯಲ್ಲೂ ಇದು ನನ್ನ ಆ್ಯಂಥಮ್ ಸಾಂಗ್. ಇದು ನಾನು ಹಾಡ್ತೀನಿ ಈ ಹಾಡು. ಯಾವುದೇ ವೇದಿಕೆ ಮೇಲೆ ಹೋದರೂ ಈ ಹಾಡು ಹಾಡದೆ ಕಾರ್ಯಕ್ರಮ ಮುಗಿಸೋದೇ ಇಲ್ಲ ನಾನು. ಅಷ್ಟು ಇಷ್ಟಪಡುವಂಥ ಹಾಡಿದು. ಈ ಹಾಡಲ್ಲಿರೋ ಅಂಥ ಒಂದು ಆ ಶಕ್ತಿನೇ ಬೇರೆ ಅದು. ಆಮೇಲೆ
ಅವ್ರು ನೋಡಿ ಅವ್ರದ್ದು ಹೆಸರಿಗೆ ಸ್ವಲ್ಪ ಸಿಮಿಲರ್ ಆಗಿರುವಂಥ ಹಾಡನ್ನು ಹಾಡಿದ್ದಾರೆ. ತೋಮರಿ ಅವರು ತಂಬೂರಿ ಹಾಡನ್ನು ಹಾಡಿದ್ದಾರೆ. ಇವರು ನೀವು ಹೇಳ್ದಾಗೆ ಅವ್ರ ವೇದಿಕೆ ಮೇಲೆ ಬಂದಾಗ ನೋಡೋದೇ ಚಂದ. ಹೌದು, ಅವರ ನಡೆಯಲ್ಲಿ, ನುಡಿಯಲ್ಲಿ, ಮಾತುಗಳ ಭಾವನೆಯಲ್ಲಿ ಎಲ್ಲದರಲ್ಲೂ ಒಂದು ಗಾಂಭೀರ್ಯ ಇದೆ. ಬಹಳ ಖುಷಿ ಕೊಡುತ್ತೆ, ತುಂಬ ಸಂತೋಷ ಆಗುತ್ತೆ. ನಿಮ್ಮ ಗಾಯನದ ಬಗ್ಗೆ ನಾನು ಏನು ಹೇಳೋದು ಅಂತಂದರೆ, ಬಹಳ ವಿಶೇಷವಾಗಿ ನನಗೆ ಕಾಣ್ತು. ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ, ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ? ನಾವು ಒಂದು 10 ವರ್ಷದಿಂದ ಹಾಡ್ತಾ ಇದ್ದೀರಿ. ಈ ಪ್ರಶ್ನೆಯನ್ನು ನಿಮಗೆ ಕೇಳುವ ಧೈರ್ಯ ಮಾಡ್ತೀನಿ. ನಿಮ್ಗೆ ಇದುವರೆಗೂ ನಿಮ್ಮ ಗಾಯನದ ಶೈಲಿಯಿಂದ ನಿಮ್ಮ ಧ್ವನಿಗೆ ಏನೂ ಹೊಡೆತ ಬಿದ್ದಿಲ್ಲ ಅಂದ್ಕೊಳ್ತೀನಿ ಅಲ್ವಾ? ಇಲ್ಲ, ಎಲ್ಲೂ ಧ್ವನಿ ಕೆಟ್ಟಿದ್ದು. ಇನ್ನು ಮುಂದೆ ನೀವು ಆ ಕಡೆ ಗಮನ ಹರಿಸಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಈಗ ನಾನು ಹೇಳುವಂಥ ವಿಷಯ, ನೀವು ಹಾಡ್ತಾ ಇರುವಾಗ ನನ್ನ ಕಿವಿಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆಯ ನಿಮ್ಮ ಟೋನಲ್ ಕ್ವಾಲಿಟಿ ಕೇಳಿಸ್ತಾ ಇತ್ತು. ಕೆಲವು ಆಕ್ಟೇವಲ್ಲಿ ಹಾಡುವಾಗ ಒಂದು ರೀತಿಯ ಧ್ವನಿ ಕೇಳಿಸಿದರೆ, ಹೈ ಪಿಚ್ಚಲ್ಲಿ ಹೋದಾಗ ಅದರಲ್ಲಿ ಒಂದು ಚೇಂಜ್ ಕಾಣಿಸ್ತು, ಬೇರೆ ರೀತಿಯ ಧ್ವನಿ ಕೇಳಿಸ್ತು. ಅಂದರೆ ಕಣ್ಮುಚ್ಕೊಂಡು ಕೇಳಿದಾಗ ಏನು ಕೇಳಿಸ್ತಾ ಇದೆ, ಇಬ್ಬರು ಯಾರೋ ಹಾಡ್ತಾ ಇದ್ದಾರೆ ಈ ಹಾಡನ್ನು ಅನ್ನುವಂತೆ ಕೇಳಿಸ್ತು. ಏನಾಗುತ್ತೆ, ಗಾಯಕರಲ್ಲಿ ಇದೇ ರೀತಿ ವಾಯ್ಸ್ ಟೋನನ್ನು ಚೇಂಜ್ ಮಾಡ್ಕೊಂಡು ಹಾಡುವಾಗ ವರ್ಷಾನುಗಟ್ಟಲೆ ಹಾಗೆ ಹಾಡ್ತಾ ಹಾಡ್ತಾ ಕೆಲವೊಬ್ಬರಿಗೆ ಯಾರ್ದು ಗ್ರಾಚಾರ ಕೆಟ್ಟಿರುತ್ತೆ ಅವರಿಗೆ ಗಂಟಲಿನ ತೊಂದರೆ ಆಗುವ ಸಾಧ್ಯತೆ ಇದೆ. ಎಲ್ರಿಗೂ ಆಗುತ್ತೆ ಅಂತಲ್ಲ, ನಿಮಗೆ ಆಗಬಾರ್ದು. ಸೊ ಮುಂದೆ ನೀವು ಹಾಡುವಾಗ ನನ್ನ ಸಜೆಷನ್ ಏನು ಅಂದರೆ, ನೀವು ಹಾಡ್ತಿರಲ್ಲ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಮಾಡಿಕೊಂಡು ಕೇಳಿ. ಆವಾಗ ಬಹುಶಃ ನಿಮಗೂ ಅದು ಗಮನಕ್ಕೆ ಬರಬಹುದು. ಓ, ಇಲ್ಲಿ ನಾನು ಸ್ವಲ್ಪ ಸೌಂಡಿಂಗ್ ಬೇರೆ ಕೇಳಿಸ್ತಾ ಇದೆ, ಓ ಇಲ್ಲಿ ಬೇರೆ ರೀತಿ ಕೇಳಿಸ್ತಾ ಇದೆಯಲ್ಲ ಅಂತ ಅನ್ನಿಸಬಹುದು. ಆಮೇಲೆ ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಅಂತಂದರೆ, ನೀವು ಆಲಾಪ್ ಮಾಡುವಾಗ ಮತ್ತು ಕೆಲವು ಸಂಗತಿಗಳನ್ನೆಲ್ಲ ಮಾಡುವಾಗ ಕೊನೆಯಲ್ಲಿ ಅದನ್ನು ಮುಗಿಸುವ ಹಂತದಲ್ಲಿ ತುಂಬ ಸಾಫ್ಟ್ ಮಾಡಿ ಕೇಳದೇ ಇರೋ ರೀತಿಯಲ್ಲಿ ನುಂಗ್ಕೊಂಡು ಬಿಡ್ತಿದ್ದೀರಿ. ಹಾಗೆ ಮಾಡಬೇಡಿ. ಯಾವಾಗಲೂ ನಾವು ಲ್ಯಾಂಡಿಂಗ್ ನೋಟ್ಸ್ ಏನು ಹೇಳ್ತೀರಿ, ಕೊನೆಯಲ್ಲಿ ನಿಲ್ಲಿಸುವಂಥ ಅದು ತುಂಬ ಇಂಪಾರ್ಟೆಂಟು. ಪ್ರಾರಂಭ ಎಷ್ಟು ಮುಖ್ಯನೋ ನಿಲ್ಲಿಸೋದು ಕೂಡ ಅಷ್ಟೇ ಮುಖ್ಯ. ಅದು ಇನ್ನೂ ಫೋರ್ಸ್ಫುಲಿ ಬರಬೇಕು. ಬರದೇ ಬಾರಿಸದಿರೋ ತಂಬೂರಿ ಹೀಗಾಗಬಾರ್ದು. ಬರದೇ ಬಾರಿಸದಿರೋ ತಂಬೂರಿ ಹೀಗೆ ಇರಬೇಕು ಕೊನೆವರೆಗೂ. ಸೊ ಅದನ್ನೊಂಚೂರು ಗಮನದಲ್ಲಿಟ್ಕೊಂಡ್ರೆ ಇನ್ನೆಲ್ಲವೂ ಅದ್ಭುತ. ದೇವರು ಒಳ್ಳೇದು ಮಾಡಲಿ. ಪ್ರೇಮ್ಗಲ್ ಸರ್. ನಾಗರಾಜ್ ತೊಂಬ್ರೆಯವರೇ, ಸರ್. ಈ ಹಾಡು ಮೇಡಮ್ ಹೇಳಿದಾಗೆ ಬಹುಶಃ ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಕೇಳಿದ್ದಾರೆ, ಎಲ್ಲ ವೇದಿಕೆಗಳಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಈ ಹಾಡು. ಯಾಕಂದರೆ ಕೇಳಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತುಂಬ ಪ್ರಸಿದ್ಧಿಗೊಳಿಸಿದವರು ಡಾಕ್ಟರ್ ಶ್ರೀ ಅಶ್ವಥ್ ಅವರು. ಅವ್ರ ಕಂಠದಿಂದ ಬಂದ ಮೇಲೆ ಅದು ಇನ್ನೂ ಹೆಚ್ಚಿಗೆ ಅದು ಜನಮಾನಸದಲ್ಲಿ ಉಳ್ಕೊಂಡ್ಬಿಡ್ತದು, ಎಲ್ಲರಿಗೂ ಇಷ್ಟ. ಆದರೆ ಅದರ ಅಂತರಂಗದ ಅರ್ಥ ಬಹುಶಃ ನಮ್ಮ ಕಡಬಗೆರೆಯವರು ಹೇಳ್ತಾರೆ, ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಏನೋ ಒಂದು ರೀತಿ ಕೇಳಲಿಕ್ಕೆ ತುಂಬ ಖುಷಿ ಕಾಣ್ತದೆ. ಈಗ ನೀವು ಆಡಿದಾಗ ನಿಮ್ಮ ಅಭಿನಯ, ನಿಮ್ಮ ಒಂದು ವೇಷಭೂಷಣದಲ್ಲಿ ನಮಗೆಲ್ಲ ತುಂಬ ಖುಷಿ ಕಾಣಿಸ್ತು. ಆದರೆ ಅದರ ಸೂಕ್ಷ್ಮತೆಗಳನ್ನು ಮೇಡಮ್ ಗಮನಿಸಿದ್ರು. ಅದನ್ನೆಲ್ಲ ನೀವು ಸ್ವಲ್ಪ ತಿದ್ಕೊಂಡ್ಬಿಟ್ರೆ ಏನೂ ದೋಷ ಇಲ್ಲ. ನೀವು ಭಾಳ ಪ್ರಬುದ್ಧ ಗಾಯಕರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಕಡಬಗೆರೆ ಮುನಿರಾಜು ಸರ್. ನಾನು ಹೇಳುವಂಥದ್ದೇನಿಲ್ಲ, ಬಹಳ ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಅರ್ಚನಾ ಮೇಡಮ್ ಹೇಳಿದ್ದಾರೆ. ಸಂತ ಶಿಶುನಾಳ ಶರೀಫರ ಪದಗಳನ್ನು ಅನುಭಾವ ಗೀತೆಗಳು ಅಂತ ಕರಿತೇವೆ. ಇದಕ್ಕೆ ಅಶ್ವಥ್ರವರು ಎಷ್ಟು ಒತ್ತನ್ನು ಕೊಟ್ಟು ಆ ಹಾಡುಗಳನ್ನು ಈ ನಾಡಿಗೆ ತಂದರು, ಅಷ್ಟೇ ಕೆಲಸ ಕೂಡ ಅದ್ರ ಜೊತೆಗೆ ಮಾಡಿದವರು ಅರ್ಚನಾ ಮೇಡಮ್ ಅವರ ಮಾವನವರಾದಂಥ ಸುಬ್ಬಣ್ಣ ಸರ್ ಅವರು. ಅವ್ರಿಗೂ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಅವರ ಅನುಭವಗಳನ್ನೇ ಗೀತೆಗಳಾಗಿ ರಚನೆ ಮಾಡ್ತಾ ಕೊಡ್ತಾ ಹೋಗ್ತಿದ್ರು. ಆ ತತ್ವಪದಗಳ ಬಗ್ಗೆ ಮಾತಾಡಲಿಕ್ಕೆ ದೊಡ್ಡವನಲ್ಲ, ಆದರೂ ಎಂತೆಂಥ ಹಾಡುಗಳನ್ನ ಎಂತೆಂಥ ಪದಗಳನ್ನು ಕೊಟ್ಟಿದ್ದಾರೆ ಅಂದರೆ, ನಾದ ಬಿಂದು ಕಳೆಯರಿಯದ ಯೋಗಿಯು ಹಾದಿಯೊಳಗೆ ಮಲಗಿರು ನಾಯಿ, ಸರಿಗಮ ಎಂದು ಸ್ವರಗಳನ್ನರಿಯದೆ ತಾಳ ತಪ್ಪಿ ಬೊಗಳುವ ನಾಯಿ, ಆತುರದಿ ಸಾರುತ್ತಿದೆ ಸೊಲ್ಲ ಯಾತಕ್ಕೆ ತೆರೆಯುತ್ತದು ಹಲ್ಲ. ಹಿಂಗೆ ಹೇಳ್ತಾರೆ ಶಿಶುನಾಳ ಶರೀಫರು.
ಯಾರು ಏನು ಅರ್ಥ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಲ್ವಾ. ಅದರಿಂದ ನೀವು ಯಾವ ಜನಪದದಲ್ಲಿ ಹೇಗೆ ಸಂದರ್ಭಕ್ಕೆ ಹಾಡುಗಳು ಕೊಟ್ಟಿದ್ದಾರೋ ಪ್ರತಿಯೊಂದು ಸಂದರ್ಭಕ್ಕೂ ಸಂತ ಶಿಶುನಾಳ ಶರೀಫರ ಪದಗಳು ಸಿಗ್ತಾ ಹೋಗ್ತವೆ. ಜೀವನದ ಮೌಲ್ಯಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಶಿಶುನಾಳ ಶರೀಫರ ತತ್ವಪದಗಳನ್ನು ಹಾಡಿಬಿಟ್ರೆ ಸಾಕು, ಕೇಳಿಬಿಟ್ರೆ ಸಾಕು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ಮನ್ನು ಅಂದರೆ ಈ ತಂಬುರಿ ಗಿಂಬುರಿ ಇಟ್ಕೊಂಡು ಜೋಗಿ ಪದ ಏನಾರು ಹಾಡ್ತೀರೇನೋ ಅದು ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತೆ ಇದೆ ಸರ್. ಹಾಂ, ಮತ್ತೆ ಇದೆ ಅಲ್ವಾ, ಇದೆ, ಕೇಳಿಸ್ತೀರಿ. ಧ್ವನಿಯನ್ನು ಸ್ವಲ್ಪ ಚೆನ್ನಾಗಿದೆ ನಿಮ್ಮ ಧ್ವನಿ, ಸ್ವಲ್ಪ ಫ್ರೀಯಾಗಿ ಅದನ್ನು ಬಳಸಿ, ಅದನ್ನು ಹಿಡಿದು ಪದಗಳನ್ನು ಹಿಡಿದು ಬಿಡುವಂಥ ಪ್ರಯತ್ನ ಮಾಡಬೇಡಿ. ಇದು ನನ್ನ ಸಜೆಷನ್. ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.